ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸೇಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರ್ಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 312ನೇ ನುಡಿ ಸ್ಮರಣೆ ನಮನ. ಇಲ್ಲಿವರೆಗೆ ಹರಿವಾಯ ಗುರುಗಳು 311 ನುಡಿ ಸ್ಮರಣೆಯನ್ನು ಒಂದು ಹೇಳಲಿಕ್ಕೆ ಒಂದು ವಿಶೇಷ ಅನುಗ್ರಹ ಮಾಡಿದ್ದಾರೆ. ಈಗಾಗಲೇ 311 ಮುಗಿದು 312ನೇ ಒಂದು ನುಡಿ ಸ್ಮರಣೆ ಪ್ರಾರಂಭವಾಗ್ತಾ ಇದೆ. ಈ ಒಂದು ಭಾಗದಲ್ಲಿ ರಾಯರ ಮಠದ ಪರಂಪರೆಯಲ್ಲಿ ಬರ್ತಕ್ಕಂಥ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಕೂಡ ವಿಶೇಷವಾಗಿ ಬರ್ತಾ ಇದೆ. ಸುಧರ್ಮೇಂದ್ರವರು ಅಂತ ಹೇಳಿದರೆ ಆಚಾರ್ಯರ ಮಧ್ವರ ಪರಂಪರೆಯಲ್ಲಿ ಬರುವ 29ನೇ ಇತಿಶ್ರೇಷ್ಠರು. ಸುಜ್ಞಾನಂದ ತೀರ್ಥರಿಂದ ಅವರು ಆಶ್ರಮ ಪಡೆದರು. ಮುಂದೆ ಸುಗುಣೇಂದ್ರ ತೀರ್ಥರಿಗೆ ತುಂಬ ಪೀಠವನ್ನು ಕೊಟ್ಟರು. ಸಾಧಾರಣ 11 ವರ್ಷಗಳ ಕಾಲ ವಿಜೃಂಭಣೆಯಿಂದ ಪೀಠ ನಡೆಸಿದ ಮಹಾನುಭಾವರು, ಸಂಸ್ಥಾನವನ್ನು ನಡೆಸಿದ ಮಹಾನುಭಾವರು ಅಂತ ಹೇಳಿದರೆ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ಆಚಾರ್ಯರ ನಂತರ 29ನೇ ಇತಿಶ್ರೇಷ್ಠರು. ಅವರ ಪೂರ್ವಾಶ್ರಮದ ಹೆಸರು ಗಣೇಶಾಚಾರ್ಯ. ಅವರು ಯಾವಾಗಲೂ ಸದಾ ಅವರು ಪೂರ್ವಾಶ್ರಮದಲ್ಲಿ ಮಂತ್ರಾಲಯ ರಾಯರನ್ನು ನಿರಂತರವಾಗಿ ಸೇವೆ ಮಾಡೋರು. ಪ್ರತಿನಿತ್ಯ ಅವರು ಸಾಧಾರಣ 21 ನಮಸ್ಕಾರಗಳನ್ನು ಹಾಕ್ತಾಯಿದ್ದರು. ಆ ಒಂದು ವೇಳೆಗೆ ಅಲ್ಲೇ ಹತ್ತಿರ ಇರತಕ್ಕಂಥ ಇಬ್ರಾಹಿಂಪುರದ ಕೃಷ್ಣಾಚಾರ್ಯರು ಕೂಡ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಬರ್ತಿದ್ದರಂತೆ. ಇಬ್ಬರು ಪ್ರದಕ್ಷಿಣೆ ಹಾಕೋರು, ಇವರು ಹಾಕೋರು. ಇವರು ಅಪ್ಪವರು ಬಂದ ಕೂಡಲೇ ಗಣೇಶಾಚಾರ್ಯರು ಬಹಳ ಭಕ್ತಿ ಅಪ್ಪವ್ರ ಮೇಲೆ, ಕೃಷ್ಣಾಚಾರ್ಯರ ಬೇಕಂದರೆ ಆಗಲೇ ಅವರು ಸುಪ್ರಸಿದ್ಧರಾಗಿರು. ಅವರ ಮಹಿಮೆಗಳಿಗೂ ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಅಂಥ ಇಬ್ರಾಹಿಂಪುರ ಆಚಾರ ಬಂದ ಕೂಡಲೇ ನಮಸ್ಕಾರ ಹಾಕ್ತಿದ್ರು ಯಾರು? ಗಣೇಶಾಚಾರ್ಯರು. ಇದೇ ರೀತಿ ಕೆಲವು ವರ್ಷಗಳ ನಂತರ ನಡೆದಿತ್ತು. ಮೂಲತಃ ಗಣೇಶಾಚಾರ್ಯ ಮಂತ್ರಾಲಯದವರು. ಆದರೆ ಒಂದು ಸಾರಿ ಬೆಳಗ್ಗೆ ಬಂದಾಗ ನಮಸ್ಕಾರ ಹಾಕ್ಲಿಕ್ಕೆ ಬಂದಾಗ ಕೃಷ್ಣಾಚಾರ್ಯರಂತೆ, ಸಾಕು ಇವತ್ತಿಗೆ ನೀನು ನಮಸ್ಕಾರ ಹಾಕೋದು ಸಾಕು, ನಾಳೆಯಿಂದ ನೀನು ಹಾಕೋದು ಬೇಡ ಅಂತ ಹೇಳಿದ್ರಂತೆ. ಅದು ಗಣೇಶಾಚಾರ್ಯ ನನ್ನಿಂದ ಏನಾದರೂ ಲೋಪದೋಷ ಆಯ್ತು ಅಂತ ಹೇಳಿ ಭಾಳ ಮನಸ್ಸಲ್ಲಿ ಖಿನ್ನತೆ ಬಂತು. ಆದರೂ ಹೇಳಿದರು, ಮತ್ತೆ ಭೇಟಿಯಾದಾಗ ಇಲ್ಲಿಲ್ಲ, ಮುಗಿತು, ಇವತ್ತು ಮಾತ್ರ ನಮಸ್ಕಾರ ಮಾಡಬೇಕು ನೀನು ಅಂತ ಹೇಳಿದ್ರಂತ. ಅದು ಏನು ಗುಟ್ಟು ಗೊತ್ತಾಗಲಿಲ್ಲ. ಅಷ್ಟಾಗಲೇ ಸಾಯಂಕಾಲ ನಂಜನಗೂಡಿಂದ ಅವರಿಗೆ ಬುಲಾವ್ ಅಂತವರಿಗೆ ಸುಜ್ಞಾನಂದ ತೀರ್ಥ ಶ್ರೀಪಾದಂಗಳವರಿಂದ ಅರ್ಜೆಂಟಾಗಿ ಬರ್ಬೇಕಂತ ಹೇಳಿ ಅವರಿಗೆ ದೇಹಾಲಸ್ಯವಾಗಿತ್ತು. ಇವರನ್ನೇ ಕರೆದು ಅವರಿಗೆ ಆಶ್ರಮ ಕೊಟ್ಟು ಅವರಿಗೆ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿ ಕರೆದರು. ಅಂದ್ಕೊಳ್ಳಿ ಅವಾಗ ಅವರಿಗೆ ಮನವರಿಕೆ ಆಯಿತು. ಕೃಷ್ಣಾಚಾರ್ಯರ ಈ ಉದ್ದೇಶ ಇಟ್ಕೊಂಡು ನನಗೆ ನಮಸ್ಕಾರ ಮಾಡಬೇಡ ಅಂತ ಹೇಳಿದ್ರಂತೆ. ಸರಿ ಅಂಥೇಳಿ ಮತ್ತೆ ಮಂತ್ರಾಲಯಕ್ಕೆ ದಿಗ್ವಿಜಯ ಮಾಡಿದರು. ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಆಶ್ರಮ ಸ್ವೀಕಾರ ಮಾಡಿದ ಕೂಡಲೇ ಅವಾಗ ಇಬ್ರಾಹಿಂಪುರದ ಕೃಷ್ಣಾಚಾರ್ಯರು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಆಗಿರಂತೆ. ಅದಕ್ಕೆ ನಿಮಗೆ ನಾನು ಬೇಡ ಅಂತ ಹೇಳಿದ್ದು. ಇಲ್ಲಿವರೆಗೆ ನೀವು ಹಾಕಿದಿರಿ, ಇನ್ನು ಮುಂದೆ ನಾನು ನಿಮಗೆ ನಮಸ್ಕಾರ ಆಗ್ತೇನೆ. ಯಾಕಂದರೆ ಸಂಸ್ಥಾನದಿಂದ ಪೀಠಾಧಿಪತಿಗಳಾಗಿ ಯಾವಾಗ ನೀವು ರಾಮದೇವರ ಪೂಜೆ ಮಾಡ್ತೀರಿ, ನಾವು ಗೃಹಸ್ಥರೆಲ್ಲರೂ ನಮಸ್ಕಾರ ಮಾಡತಕ್ಕಂಥದ್ದು ನಮ್ಮದು ಆದ್ಯ ಕರ್ತವ್ಯ ಅಂತ ಹೇಳಿದ್ರಂತೆ ಗಣೇಶಾಚಾರ್ಯ ಆಚಾರ್ಯ. ನಿನ್ನೆವರೆಗೆ ನಾನು ನಮಸ್ಕಾರ ಮಾಡ್ತಿದ್ದೆ. ಅಂದರೆ ಅಪರೋಕ್ಷ ಜ್ಞಾನಿಗಳು ಅಂತ ಹೇಳಿದರೆ ಕೇವಲ ಕೇಳಿದ್ವಿ. ಆದರೆ ಇಬ್ರಾಹಿಂಪುರದ ಕೃಷ್ಣಾಚಾರ್ಯರ ಮಹಿಮೆ ತಿಳ್ಕೊಂಡ ಮೇಲೆ ಗೊತ್ತಾಯಿತು, ಇವರು ಒಬ್ಬ ಅಪರೋಕ್ಷ ಜ್ಞಾನಿಗಳು. ನಾನು ಮುಂದೆ ಆಗ್ತಕ್ಕಂಥ ಪೀಠವನ್ನು ನಡ್ತಕ್ಕಂಥ ಒಂದು ಗುರಿ ಹೇಳಿದರು ಅಂತ ಹೇಳಿ ಭಾಳ ಆನಂದ ಆಯ್ತಂತೆ. ಅದೇ ರೀತಿಯಾಗಿ ಹೆಚ್ಚು ಅವರು ಪೂರ್ವಾಶ್ರಮದಲ್ಲಿ ಅಲ್ಲೇ ಕಳೆದರು. ಆಮೇಲೆ ಪೀಠಾರೋಹಣ ಮಾಡಿದಾಗ ಕೂಡ ಅಲ್ಲೇ ಕಳೆದು ಅವರ ವೃಂದಾವನ ನೀವು ಮಂತ್ರಾಲಯದಲ್ಲಿ ನೋಡಬಹುದು. ಅಂತ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ ಈ ಒಂದು ಭಾಗದಲ್ಲಿ ಸಾಧಾರಣ ಈ 13ನೇ ತಾರೀಕು ಭೋಗಿ ಕಾರ್ಯಕ್ರಮ. ಅಂದರೆ ಎಲ್ಲ ಮುತ್ತೈದೆಯವರು ಸ್ನಾನಕ್ಕಿಂತ ಮುಂಚೆನೇ ಆ ಒಂದು ಕುಟುಂಬಕ್ಕೆ, ಬ್ರಾಹ್ಮಣ ಮುತ್ತೈದರಿಗೆ ಸಾಧಾರಣ ಒಂದು ದಿನಕ್ಕೆ ಆಗ್ತಕ್ಕಂಥ ಎಲ್ಲ ದಿನಸು ಪದಾರ್ಥಗಳನ್ನು ಅವತ್ತು ಏನು ಸಂಕ್ರಮಣಕ್ಕೆ ಭೋಗಿ ಏನು ಎಲ್ಲ ಕೊಟ್ಟು ಒಂದು ಮರದ ಹಾಕಿ ಮುಚ್ಚಿ ಅವರಿಗೆ ಕೊಡ್ತಕ್ಕಂಥ ಸಂಪ್ರದಾಯ ಸನಾತನ ಪದ್ಧತಿಯಂತೆ ನಡೆದು ಬರ್ತಾ ಇದೆ. ಅಂಥ ಒಂದು ಭೋಗಿ ಕಾರ್ಯಕ್ರಮ. ಅದಾದ ನಂತರ 14ನೇ ತಾರೀಕು ಮಕರ ಸಂಕ್ರಾಂತಿ ಅಂತ ಹೇಳಿದರೆ ಅತ್ಯಂತ ಪರ್ವಕಾಲ. ದಕ್ಷಿಣಾಯನ ಹೋಗಿ ಉತ್ತರಾಯಣ ಬರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಕಾಲ. ಸಾಧಾರಣ 6 ತಿಂಗಳಿರ್ತಕ್ಕಂಥ ಈ ಕಾಲದಲ್ಲಿ ನಾವು ಏನೇ ಶುಭ ಕಾರ್ಯ ಮಾಡಲಿಕ್ಕೆ ಬಹಳ ಅತ್ಯಂತ ಯೋಗ್ಯ ಪರ್ವಕಾಲ ಅಂತ ಹೇಳಿದರೆ ಅದು ಉತ್ತರಾಯಣ ಪರ್ವಕಾಲ.
ಅದಾದ ನಂತರ ಹೇಳಿದ 12ನೇ ತಾರೀಕು ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ. ಇಂತಹ ವಿಶೇಷ ದಿನಗಳು ಬರ್ತಕ್ಕಂಥ ಈ ಒಂದು ಭಾಗದಲ್ಲಿ ಇವತ್ತು ನುಡಿ ಸ್ಮರಣೆಯ 312ನೇ ನುಡಿ ಸ್ಮರಣೆ. ತಮ್ಮೆಲ್ಲರ ಅದ್ಭುತ ಸಹಕಾರ ಏನು ಕೇಳ್ತೀರಿ ಕೇಳಿ ನನಗೆ ಅಭಿಪ್ರಾಯ ತಿಳಿಸಿರಿ, ಅದೇ ನನಗೆ ಒಂದು ಶ್ರೀರಕ್ಷೆ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಅವರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೀಲಿ. ಯಾಕಂದರೆ ಮುಂದಿನ ನುಡಿ ಸ್ಮರಣೆ 313ನೇ ನುಡಿ ಸ್ಮರಣೆಯಲ್ಲಿ ನಾವು ನರಹರ ತೀರ್ಥರ ಆರಾಧನೆ ಕೂಡ ಬರ್ತಾ ಇದೆ, ಗೋಪಾಲದಾಸರ ಆರಾಧನೆ ಕೂಡ ಬರ್ತಾ ಇದೆ. ಆ ಒಂದು ಭಾಗವನ್ನು 313ನೇ ನುಡಿ ಸ್ಮರಣೆಯಲ್ಲೂ ನೀವು ನೋಡೋಣ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿವಂದನೆಗಳು. ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಸಾಧಾರಣ 11 ವರ್ಷ ಅವರು ಪೀಠದಲ್ಲಿದ್ದರು. ಅಂತಹ ಮಹಾನುಭಾವರನ್ನು ಸ್ಮರಣೆ ಮತ್ತೊಮ್ಮೆ, ಯಾಕಂದರೆ ಒಬ್ಬ ಯತಿಗಳು ನಾವು ಸ್ಮರಣೆ ಮಾಡಿದಾಗ ಸುಗುಣೇಂದ್ರ ತೀರ್ಥರು ಬರ್ತಾರೆ, ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳು ಕೂಡ ಬರ್ತಾರೆ ಅಂತ ಹೇಳ್ತಾ ಪ್ರತಿಯೊಬ್ಬರ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರ್ತಕ್ಕಂಥ ಎಲ್ಲ ಯತಿ ಶ್ರೇಷ್ಠರ ದಾಸವರ್ಣ್ಯರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ಭಗವಂತ ನಮ್ಗೆ ಮಾನವ ಜನ್ಮ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ಹಿರಿಯರ ಮಾಡಿದ ಪುಣ್ಯ. ನಮ್ಮ ಪುಣ್ಯದ ಏನೂ ಇಲ್ಲ ಅಂತ ಹೇಳಿದಂಗೆ ಆ ಎಲ್ಲ ಯತಿಶ್ರೇಷ್ಠರ ದಾಸವರ್ಣರ ಸ್ಮರಣೆ ಮತ್ತೊಮ್ಮೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಅಭಿವಂದನೆಗಳು ಎಲ್ಲರಿಗೂ.